ಬದನೆಕಾಯಿ ಮತ್ತು ಅವರೆಕಾಳು ಹಾಕಿ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಒಳ್ಳೆ ಹುಳಿಯನ್ನು ಮಾಡ್ತಾಯಿದ್ದೀನಿ ಇವತ್ತು. ಅಂದರೆ ಸಾಂಬಾರು ಮಾಡ್ತಾಯಿದ್ದೀನಿ. ನಮಸ್ಕಾರ ಎಲ್ಲರಿಗೂ. ನಾನು ಪಟ್ಟಣದ ಭಟ್ಟ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ 4-5 ಬದನೆಕಾಯಿ ಹೆಚ್ಚಿಟ್ಕೊಂಡು ತೊಳೆದಿಟ್ಕೊಂಡಿದ್ದೆ. ಸೊ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಅದನ್ನು ಫಸ್ಟಿಗೆ ಹುರ್ಕೊಂಡು ಮಾಡೋದ್ರಿಂದ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಸಖತ್ತಾಗಿರುತ್ತೆ. ಟ್ರೈ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹುರಿದಂಥ ಬದನೆಕಾಯಿ ಆದಮೇಲೆ 2 ಹಿಡಿ ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ, ತೊಳೆದಿಟ್ಕೊಂಡಿರೋದು. ಸೊ ಏನು ತರಕಾರಿ ಇರುತ್ತೆ ಅದು ಪ್ರಮಾಣಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ರೌಂಡ್ ತಿರುಗಿಸಿ 1 ಟೇಬಲ್ ಸ್ಪೂನು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಬೇಯಲಿಕ್ಕೆ ಬೇಳೆ ಎಲ್ಲ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಸೊ ಇದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ 1 ಹಿಡಿ ಕೊತ್ತಂಬರಿ ಸೊಪ್ಪು, 2 ಹಿಡಿ ತೆಂಗಿನ ತುರಿ, ಹಾಗೆ ಮನೆಯಲ್ಲಿ ಏನು ನೀವು ಸಾಂಬಾರು ಪುಡಿ ಮಾಡ್ಕೊಂಡಿರ್ತೀರ 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ, ಅರ್ಧ ಟೇಬಲ್ ಸ್ಪೂನು ಅರಿಶಿನ ಹಾಕ್ಕೊಂಡು ಒಂದು ರೌಂಡ್ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ನೀರು ಹಾಕ್ಕೊಳ್ದಲೆ ಮತ್ತೊಮ್ಮೆ ನೀರು ಹಾಕ್ಕೊಂಡು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಏನು ತರಕಾರಿ ಬೆಂದಿತ್ತು ಅದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಬೇಳೆ ಎಲ್ಲ ನೋಡಿ ಎಷ್ಟು ನೀಟಾಗಿ ಬೆಂದಿದೆ, ತುಂಬ ಘಮ ಘಮ ಅಂತ ಇದೆ ತುಪ್ಪ ಹಾಕಿರೋದ್ರಿಂದ. ಸೊ ಏನು ನಾನು ರುಬ್ಬಿಟ್ಕೊಂಡಿದ್ದೆ ಮಸಾಲೆನ, ಸೊ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ನೀವು ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಮಾತ್ರ. ಹುಳಿ ನೀವು ಮಾಡೋ ಶೈಲಿ ಹೇಗಿರುತ್ತೋ ಗೊತ್ತಿಲ್ಲ, ಈ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಕಡಿಮೆ ಸಮಯದಲ್ಲೂ ಕೂಡ ಆಗೋಗುತ್ತೆ ನಿಮಗೆ. ನೋಡಿ ಒಳ್ಳೆ ಬಣ್ಣ ಬಂತು. ಸಾಂಬಾರು ಪುಡಿ ಮತ್ತು ಅರಿಶಿನ ಹಾಕ್ತೀವಲ್ಲ, ಒಳ್ಳೆ ಘಮ ಬರುತ್ತೆ. ಸೊ ಹುಳಿಗೆ ಹಾಕ್ಲಿಕ್ಕೆ ಅಂದ್ಬಿಟ್ಟು ನಾನು ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಸೊ ಮಿಕ್ಸಿ ಮಾಡಿದಂಥ ಏನು ಮಸಾಲೆ ಇದೆ ಅದನ್ನು ಮತ್ತೊಮ್ಮೆ ರೆಡಿಯಾದಂಥ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಒಂದು ಚಿಕ್ಕ ಅಚ್ಚು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ. ನೆನೆಸಿಟ್ಕೊಂಡಿದ್ದಂಥ ಹುಣಸೆಹಣ್ಣು ರಸನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ. ಒಂದು ಹಂತಕ್ಕೆ ಕುದಿಯೋವರೆಗೂ ಕೂಡ ಅದು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ತಳ ಹಿಡಿದೇ ಇರೋ ಥರ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಇನ್ನೊಂದು ಚಿಕ್ಕ ಪ್ಯಾನಲ್ಲಿ ತುಪ್ಪ ಹಾಕಿಟ್ಕೊಂಡಿದ್ದೀನಿ 2 ಸ್ಪೂನು, ಸಾಸಿವೆ ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಕರಿಬೇವನ್ನು ಹಾಕ್ಕೊಂಡು ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ. ಸೂಪರ್ ಘಮ ಘಮ ಅಂತ ಬರುತ್ತೆ, ನೀವು ಟ್ರೈ ಮಾಡಿ. ಒಗ್ಗರಣೆ ಆದ ನಂತರ ಕುದೀತಾ ಇರೋ ಸಾಂಬಾರಿಗೆ ಒಗ್ಗರಣೆನ ಕೊಡ್ತಾಯಿದ್ದೀನಿ. ಆಹಾ, ಆ ಘಮ್ಮನ್ನು ರುಚಿಲೇ ಕಳೆದೋಗ್ಬಿಡ್ತೀರ ಕಣ್ರಿ, ಸಖತ್ ಟೇಸ್ಟಾಗಿ ಬರುತ್ತೆ. ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚಿನ ಅನೇಕ ವೀಡಿಯೋಗಳು ನನ್ನ ಕಡೆಯಿಂದ ಬರುತ್ತೆ. ತಟ್ಟೆಗೆ ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ಮಜಾನೇ ಬೇರೆ ಕಣ್ರಿ.